ಸ್ಲೈಸ್ ತಗೊಂಡಿದ್ದೀನಿ. ಸೊ ಇವೆರಡು ತಿನ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಯಾವ ತರ ಇದೆ ಟೇಸ್ಟ್ ಅಂತೂ ಸೂಪರ್ ಫ್ಯಾಬ್ಯುಲಸ್ ಆಗಿರುತ್ತೆ. ಬೆಂಗಳೂರಿಂದ ಊರಿಗೆ ಬಂದಾಗೆಲ್ಲ ಒಂದ್ಸಲ ಬಂದು ತಿನ್ಬಿಟ್ಟೆ ಹೋಗೋದಿಲ್ಲ. ಯಪ್ಪ ಹೆವಿ ಗಾಟು ಗಾಯ್ಸ್, ಇಲ್ಲಿ ನಿಂತ್ಕೊಳಕ್ ಮಾಡ್ತಾರೆ, ಏನೇನ್ ತಯಾರು ಮಾಡ್ತಾರೆ, ಎಲ್ಲೆಲ್ಲಿ ತರ್ತಾರೆ. ಬನ್ನಿ ಹತ್ರ ಬನ್ನಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಧನುಷ್. ಸೊ ಏನಪ್ಪ ಸಮಾಚಾರ ಅಂದ್ರೆ, ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ ಬೋರ್ಡ್ ಕಾಣಿಸ್ತಿರ್ಬೋದು, ಅದೇ ನಮ್ಮ ದೇಶಹಳ್ಳಿ. ಇದು ಬಂದು ಮಂಡ್ಯ ಡಿಸ್ಟಿಕ್ ನಾಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕು ದೇಶಹಳ್ಳಿ ಅನ್ನೋ ಒಂದು ಊರಲ್ಲಿ ಇರೋದು ಒಂದು ಹಳ್ಳಿ. ಸೊ ನಿಮ್ಗೆ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ಏನ್ ತೋರಿಸ್ತಾ ಇದೀನಿ ಅಂದ್ರೆ, ಇದೊಂದು ಮೀನಿನ ಸ್ಥಳ. ಒಂಥರ ಏನಂದ್ರೆ ಫೇಮಸ್ ಫಿಶ್ ಲ್ಯಾಂಡ್ ಆಗಿರ್ಬೋದು. ಸೊ ಇಲ್ಲಿ ನಿಮ್ಗೆ ತರತರವಾದ ರುಚಿಯಾದ ಮೀನುಗಳು ಸಿಗುತ್ತೆ. ಎಲ್ಲ ನಿಮ್ಗೆ ಇವತ್ತು ಪರಿಚಯ ಮಾಡಿಸ್ತೀನಿ, ಎಲ್ಲ ನಿಮ್ಗೆ ತೋರಿಸ್ತೀನಿ, ಓನರ್ ಪರಿಚಯ ಮಾಡಿಸ್ತೀನಿ, ಮೀನು ಎಲ್ಲೆಲ್ಲಿಂದ ತರ್ತಾರೆ, ಹೇಗೆ ಮಾಡ್ತಾರೆ, ಏನೇನು ಯೂಸ್ ಮಾಡ್ತಾರೆ, ಏನೇನು ಯೂಸ್ ಮಾಡಲ್ಲ ಎಲ್ಲ ಹೇಳ್ತೀನಿ. ಸೊ ಇದು ನನ್ನ ಮೊದಲನೇ ಫುಡ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲ ಸಪೋರ್ಟ್ ನೀಡ್ಬೇಕಂತ ಕೋರ್ತಿದ್ದೇನೆ. ಅಂಡ್ ವಿಡಿಯೋ ಕೊನೆ ಗಂಟ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನೇನ್ ಕಾಯ್ತಾ ಇದೀರಾ, ಬನ್ನಿ ಟೇಸ್ಟ್ ಮಾಡೇ ಬಿಡೋಣ. ಕಮಾನ್. ತುಂಬಾ ಬಿಸಿ ಇದಾರೆ, ಅದ್ರ ನಡುವೆ ನಾನು ಕೇಳಿ ವಿಡಿಯೋ ಮಾಡ್ಕೊಂತ ಇದೀನಿ. ಸೊ ಬನ್ನಿ ಮಾತಾಡೋಣ ಅವ್ರ ಹತ್ರ, ಹೆಂಗ್ ಮಾಡ್ತಾರೆ, ಏನೇನ್ ತಯಾರು ಮಾಡ್ತಾರೆ, ಎಲ್ಲೆಲ್ಲಿ ತರ್ತಾರೆ. ಬನ್ನಿ ಹತ್ರ ಬನ್ನಿ. ಆರಾಮ. ಸೊ ಈಗ ನಮ್ ಕ್ವಶನ್ ಬಂದ್ಬಿಟ್ಟು, ನೀವು ಮೀನ ಎಲ್ಲಿಂದ ತರ್ತೀರಾ ಫಸ್ಟ್? ಇಲ್ಲ, ನಮ್ಮೂರು ದೇಶಹಳ್ಳಿ ಕೆರೆ, ನಮ್ ಕೆರೆನೆ ದೊಡ್ಡ ಕೆರೆ ಐತೆ. ಇಲ್ಲೇ ಒಂದ್ 70 ದೋಣಿ ಐತೆ ಮೀನು ಹಿಡಿವು. ಹೌದಾ? ಎಲ್ಲ ಫ್ರೆಶ್ ಆಗಿ ಸಿಗ್ತದಲ್ಲ, ಅದಕ್ಕೆ ಅಂಗಡಿಗಳು ಜಾಸ್ತಿ ಆಗಿರೋದು. ಮೀನಿಗೆ ಏನೇನ್ ಯೂಸ್ ಮಾಡ್ತೀರಾ? ಮೀನಿಗೆ ಏನಾದ್ರು ಮಾಮೂಲಿ ನಾಟಿ ಮಸಾಲೆ ಹಾಕ್ತಿವಿ. ನಾಟಿ ಮಸಾಲೆ, ಆಮೇಲೆ ಜಾಸ್ತಿ ಎಣ್ಣೆ ಹಾಕಲ್ಲ ಅಂತ ಕೇಳ್ಬಿಟ್ಟಿದೀನಿ. ಇಲ್ಲ ಜಾಸ್ತಿ ಸನ್ಪುರಿ, ಜನಗರ ಎಣ್ಣೆ ಸನ್ಪುರಿ ಹಾಕ್ತಿವಿ. ಎಲ್ಲ ತವದ ಜಾಸ್ತಿ ಎಣ್ಣೆ ಅಂತ ತಗೊಳ್ಳಲ್ಲ. ನೀವು ಇದು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಯ್ತು? ನಾವು ಸ್ಟಾರ್ಟ್ ಮಾಡಿ ಒಂದ್ 15 ವರ್ಷ ಆಯ್ತು. ಇಲ್ಲಿ ಬಂದು ಒಂದ್ 7 ವರ್ಷ ಆಯ್ತು. ನೀವೇ ಸ್ಟಾರ್ಟ್ ಮಾಡಿದ ಅಥವಾ ನಿಮ್ಮ ತಲಾಂತರ ನೀವೇ ಸ್ಟಾರ್ಟ್ ಮಾಡಿದ? ಸೊ ದಿನಕ್ಕೆ ಎಷ್ಟು ಆಗ್ಬೋದು ಅಂತ ಕೇಳ್ಬೋದಾ? ಎಷ್ಟು ಜನ ಬಂದು ವ್ಯಾಪಾರ ಮಾಡ್ತಾರೆ, ಏನು? ಲೆಕ್ಕ ಕೆಜಿ ಲೆಕ್ಕ ನಾವು 30-40 ಕೆಜಿ ಓಡಿಸ್ತೀವಿ. 30-40 ಕೆಜಿ. ಸೊ ಈಗ ಇಲ್ಲಿ ತುಂಬಾ ಫೇಮಸ್ ದೇಶಹಳ್ಳಿ, ನಿಮ್ದು ಒಂಥರ ಶಾಪ್ ಒಂಥರ ಫೇಮಸ್. ಹೌದೌದು, ಹಳ್ಳಿನ ಡಿಲಿಗಂಟ್ ಫೇಮಸ್. ಈಗ ಬೆಂಗಳೂರು ಟು ಮೈಸೂರು ಹೈವೇನಲ್ಲಿ ಬರ್ಬೇಕಾದ್ರೆ, ನೀವು ಈ ಕಡೆ ಬರ್ಬೇಕಂದ್ರೆ ಯಾವ ತರ ಬರ್ಬೇಕು? ಈಗ ಆತರ ಬರ್ಬೇಕಂದ್ರೆ, ಈಗ ಮಾಮೂಲಿ ಮದ್ದೂರು ಬಿಟ್ರೆ ಕೊಪ್ಪ ಸರ್ಕಲ್, ನಾಗಮಂಗಲ ಬೆಳ್ಳು ಕ್ರಾಸ್ ರೋಡ್ ಇದು. ಕೊಪ್ಪ ನಾಗಮಂಗಲ ಬೆಳ್ಳು ಕ್ರಾಸ್ ರೋಡ್. ಏನ ಶಿವಪುರದಿಂದ ಒಂದ್ 3 ಕಿಲೋಮೀಟರ್ ಜರ್ನಿ ಅಷ್ಟೇ. ಶಿವಪುರದಿಂದ ಬೆಂಗಳೂರು ಮೈಸೂರು ಹೈವೇ ಇಂದ ಒಂದ್ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಜರ್ನಿ. ಹೌದಾ? ನೀವು ಯಾವ ತರ ಮಾಡ್ತೀರಾ ಇಲ್ಲಿ? ಅಂದ್ರೆ ವೆರೈಟಿ ಏನೇನು ವೆರೈಟಿ ಅಂತ ಎಲ್ಲ ಕೆರೆ ಮೀನಲ್ವಾ, ಕೆರೆಯಲ್ಲಿ ಒಂದು 2 ತರ 3 ತರ ಅಷ್ಟೇ ಸಿಗೋದು. ಕ್ಯಾಟ್ಲಕ್, ಜಿಲೇಬಿ, ಸಂದಿಗಿಂದ ಅವ್ರ ಸಿಗ್ತಾ ಅಷ್ಟು ಅಪರೂಪಕ್ಕೆ ಅಷ್ಟೇ. ಫೇಮಸ್ ಜಾಸ್ತಿ ಅಂದ್ರೆ ಜಿಲೇಬಿ ಕ್ಯಾಟ್ಲಕ್ ಫೇಮಸ್. ಜಿಲೇಬಿ ಕ್ಯಾಟ್ಲಕ್. ಸಾಂಬಾರ್ ಮೀನ್ ಮಾಡ್ತೀವಿ. ಮುದ್ದೆ ಊಟ ಇರ್ತದೆ ಮಧ್ಯಾಹ್ನ ಟೈಮಲ್ಲಿ, ಅದು ಚೆನ್ನಾಗಿರ್ತದೆ. ಮುದ್ದೆ ಊಟನೂ ದೊರೆಯುತ್ತೆ ಇಲ್ಲಿ. ಮುದ್ದೆ ಊಟ ಸಿಗುತ್ತೆ, ಸಾಂಬಾರ್ ಮೀನು, ಸಾಂಬಾರ್ ತಲೆ, ಅದ್ ಬಿಟ್ರೆ ತವಾ ಫ್ರೈ ಸಿಗುತ್ತೆ, ರೈಸ್ ಸಿಗುತ್ತೆ. ನಿಮ್ಗೆ ಯಾವ್ದು ಚಾಯ್ಸ್ ಸಿಗ್ತದೆ ಅಂತ ತಗೊಳ್ಬೋದು ನೀವು. ನೀವು ಬರೀ ಮೀನ್ ಮಾತ್ರ ತವಾ ಫ್ರೈ ಮಾಡ್ತೀರಾ ಅಥವಾ ಮೀನಲ್ಲಿ ಬೇರೆ ಮಾಡ್ತೀರಾ? ಇಲ್ಲ, ಮೀನಲ್ಲಿ ಬೇಡ ತರ ನಾವು ಮಾಡಿದ್ ಬೇಡ ತರನೇ. ಹಳ್ಳಿ ಅಲ್ವಾ, ಇದೇ ಫೇಮಸ್ ಇಲ್ಲಿ. ಹೌದಾ? ಬೇಡ ತರ ಫೇಮಸ್ ಇಲ್ಲಿ. ಸರಿ, ಈಗ ಅಮೌಂಟ್ ಎಲ್ಲ ಎಷ್ಟು ಬರ್ಬೋದು ನನ್ ಮೀನಿಗೆ? ಮೀನ್ ಸೈಜ್ ಮೇಲೆ 50 ರೂಪಾಯಿ ಹಿಡಿದು 100-120 ಮಾಡ್ತೀವಿ ಸೈಜ್ ಮೇಲೆ. ಇದು ಮಾತ್ರ ಫಿಕ್ಸೆಡ್ ರೇಟು, ಪ್ಲೇಟ್ ಲೆಕ್ಕ 50 ರೂಪಾಯಿ. ಇದು ಫಿಕ್ಸ್. ಇದು ಸ್ಲೈಸ್ ಅಂತೀವಿ. ಸ್ಲೈಸ್ ಅಂತಾರ. ಟೇಸ್ಟ್ ಆಗಿರ್ತದೆ, ಮುಳ್ಳು ಕಮ್ಮಿ ಇರ್ತದೆ, ಚೆನ್ನಾಗಿರ್ತದೆ, ಸ್ಪೈಸಿ ಆಗಿರ್ತದೆ, ಚೆನ್ನಾಗಿರ್ತದೆ. ಅದು ಚೆನ್ನಾಗಿರ್ತದೆ. ಅದು ಪ್ರೈಸ್ 50 ರೂಪಾಯಿ, 50, 60, 100 ರೂಪಾಯಿ ಗಂಟೆ ಇರ್ತದೆ, 80 ರೂಪಾಯಿ ಸೈಜ್ ಮೇಲೆ ಹೋಗುತ್ತೆ. ಇದು ಮಾತ್ರ ಫಿಕ್ಸ್ 50 ರೂಪಾಯಿ. ಸರಿ ಸರ್, ವಿಷಯ ಎಲ್ಲ ತಿಳಿಸಿಕೆ ಧನ್ಯವಾದಗಳು. ಜನಗಳು ಬರ್ತಾರೆ, ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡಿ ಅಂತ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ನೀವು ಬನ್ನಿ, ನಿಮ್ಮಂತವ್ರು 4 ಜನ ತಿಳಿಸಿ, ಚೆನ್ನಾಗಿರುತ್ತೆ. ನೀವು ಈ ಕಡೆ ಬಂದು ನೋಡಿ ಹೇಗಿರುತ್ತೆ ಅಂತ ವಾತಾವರಣ. ಎಲ್ಲ ಕೆರೆ ಮೀನು, ಫ್ರೆಶ್ ಮೀನು. ಮಂಡ್ಯದವ್ರನ್ನ ಬೆಳೆಸೋಣ. ಧನ್ಯವಾದಗಳು ಸರ್. ಸರಿ ಆಯ್ತಪ್ಪ. ಯಪ್ಪ ಹೆವಿ ಘಾಟು ಗಾಯ್ಸ್, ಇಲ್ಲಿ ನಿಂತ್ಕೊಳಕ್ ಆಗಲ್ಲ. ಪಾಪ ಅವ್ರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಒಳಗಡೆ ಹೆವಿ ಘಾಟು ಮಾತ್ರ. ಪಾಪ ನಿಮಗ ಅನ್ಸ್ದಂಗೆ ಟೇಸ್ಟ್ ಹೆಂಗೈತೆ? ಸುಮಾರು ವರ್ಷದಿಂದ ತಿಂತಿದ್ದೀರಲ್ಲ ನೀವು? ನಾವು ಸುಮಾರು ದಿನದಿಂದ ಇಲ್ಲೇ ಬಂದು ತಿಂತಾ ಇರ್ತೀವಿ. ನಮ್ಗೆ ಬಹಳ ಇದ ಫೇಮಸ್ ಆಗ್ಬಿಟ್ಟಿದೆ. ಹೌದಾ? ಬೆಂಗಳೂರಿಂದ ಊರಿಗೆ ಬಂದಾಗೆಲ್ಲ ಒಂದ್ಸಲ ಬಂದು ತಿನ್ಬಿಟ್ಟೆ ಹೋಗೋದಿಲ್ಲ. ಹೌದಾ? ಒಳ್ಳೆ ತುಂಬಾ ಚೆನ್ನಾಗ್ ಮಾಡ್ಕೊಡ್ತಾರೆ. ಇಲ್ಲಿ ನೋಡಿ, ಸ್ಲೈಸ್ ಅಂತ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಬಾಯಲ್ಲಿ ನೀರ್ ಬರುತ್ತೆ ನೋಡ್ತಾ ಇದ್ರೆ ನಿಮ್ಗೆ. ನೋಡಿ ಹೆಂಗಿದೆ, ಒಳ್ಳೆ ಟೇಸ್ಟ್, ಖಾರ, ಚಟ್ನಿ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ನೀವು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ನೀಟಾಗಿ ಶುಚಿಯಾಗಿ ಕ್ಲೀನಾಗಿ ಮಾಡ್ಕೊಡ್ತಾರೆ.
ನೀವು ಮೀನ್ ತಿನ್ನಕೋಸ್ಕರನೇ ಬೆಂಗಳೂರಿಂದ ಇಲ್ಲೂ ಬರ್ತೀರಂತೆ ಕೇಳ್ಪಟ್ಟಿದೀನಿ. ಅದಂತೂ ಖಂಡಿತ ನಿಜ. ಹಾ. ನಾ ಬೆಂಗಳೂರಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲೂ ತಿನ್ನಕ್ ಹೋಗಲ್ಲ. ಹಾ. ದೇಸಹಳ್ಳಿಗೆ ಬಂದೇ ಮೀನ್ ತಿನ್ಬಿಟ್ಟು ಹೋಗ್ತೀನಿ. ಮೀನ್ ತಿನ್ನೋದಾದ್ರೆ ದೇಶಹಳ್ಳಿಗೆ ಬರ್ಬೇಕು ಅಂತೀರಾ? ದೇಸಹಳ್ಳಿಗೆ ಬರ್ಬೇಕು. ಯಾಕಂದ್ರೆ ಇವರೆಲ್ಲ ಸುತ್ತಮುತ್ತ ಕೆರೆಗಳಲ್ಲಿ ಇಟ್ಕೊಂಡ್ ಬಂದು ಹಾ. ತುಂಬಾ ನೀಟಾಗಿ ಮಾಡ್ತಾರೆ. ಹಾ. ಅದರಿಂದ ನಮ್ಗೆ ಒಳ್ಳೆ ರುಚಿ ಶುಚಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಈಗ ಒಂಥರ ಪರ್ಫೆಕ್ಟ್ ಅಂತೀರಾ ಇದನ್ನ? ಈಗ ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ಆಗಿದೆ ಪ್ರತಿಯೊಂದು ಎಣ್ಣೆ ಖಾರ ಎಲ್ಲ. ಎಲ್ಲ ಸನ್ಪ್ಯೂರ್ ಆಯಿಲ್ ಹಾಕಿ ನೀಟಾಗಿ ಮಾಡಿರ್ತಾರೆ. ಹೌದಾ? ಸೊ ಜನಕ್ಕೆ ಏನಂತ ಬಯಸ್ತೀರಾ ಹೇಳಕ್ಕೆ ನೀವು? ಇಲ್ಲಿ ಬರ್ಲೇಬೇಕು ಪಕ್ಕ. ಜನಕ್ಕೆ ಈ ಕಡೆ ಮೈಸೂರಿಗೆ ಹೋಗ್ಬೇಕಾದ್ರೆ ಮದ್ದೂರ್ನವ್ರಿಗಂತೂ ಗೊತ್ತಿದೆ ಬಿಡಿ. ಮೈಸೂರ್ ಕಡೆ ಹೋಗೋರೆಲ್ಲ ಮದ್ದೂರಿಂದ ಒಂದು 5-6 ಕಿಲೋಮೀಟರ್ ಇದೆ. ಶಿವಪುರದಿಂದ ರೈಟ್ ಟರ್ನ್ ಮಾಡ್ಕೊಂಡು ಬಂದ್ಬಿಟ್ರೆ ದೇಸಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಬಂದ್ಬಿಟ್ರೆ ಸೂಪರ್ ಆಗಿ ದೇಸಹಳ್ಳಿ ಭರ್ಜರಿ ಪಿಸ್ಲ್ಯಾಂಡ್ ತುಂಬಾ ಚೆನ್ನಾಗಿ. ಅದು ನೋಡ್ತಾ ಇದ್ರೆ ನೀವು ಒಂದು ಪ್ಲೇಟ್ ತಗೊಂಡ್ರೆ 2-3 ಪ್ಲೇಟ್ ತಿನ್ಬಿಟ್ಟು ಹೋಗ್ತೀರಾ. ಇದು ಆಲ್ರೆಡಿ ನಾನು 4ನೇ ಪ್ಲೇಟ್ ತಿಂತಾ ಇರೋದು. ಹೌದಾ? ಹೇಳಿದ್ರ ಜನರೇ, ಒಂದ್ಸಲಿ ಬಂದು ವಿಸಿಟ್ ಮಾಡ್ಲೇಬೇಕು ಅಂತ ಕೋರಿಕೆ, ನನ್ನ ಮನವಿ. ಬರ್ಬೇಕು, ನೀವು ಬರ್ಲೇಬೇಕು. ಗಾಯ್ಸ್, ಈಗ ಒಂದು ಫಿಶ್ ಫುಲ್ ತವಾ ಫ್ರೈ ತಗೊಂಡಿದ್ದೀನಿ ಅಂಡ್ ಸ್ಲೈಸ್ ತಗೊಂಡಿದ್ದೀನಿ. ಸೊ ಇವೆರಡು ತಿನ್ಬಿಟ್ಟು ನಿಮ್ಗೆ ರಿವ್ಯೂ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಯಾವ ತರ ಇದೆ ಟೇಸ್ಟ್ ಅಂತೂ ಸೂಪರ್ ಫ್ಯಾಬ್ಯುಲಸ್ ಆಗಿರುತ್ತೆ. ಆದ್ರೂ ನಿಮ್ಗೋಸ್ಕರ ಒಂದ್ಸಲಿ ತಿಳಿಸ್ತೀನಿ ಹೆಂಗಿರುತ್ತೆ ಅಂತ. ಬನ್ನಿ. ಏನೋ ಒಂಥರ ಸ್ವೀಟ್ ತರ ಬಿಡ್ಕೊಂತೈತೆ ಫಿಶ್ ಅಲ್ಲಿ. ಪರ್ಫೆಕ್ಟ್ಗೆ ಇನ್ನೊಂದು ಹೆಸರೇ ಈ ಮೀನು. ಹಿಂಗೈತೆ ಗೊತ್ತಾ? ಇಟ್ಟಂಗೆ ಬಾಯಿಗೆ ಒಯ್ತಿದಂಗೆ ರಸ ಎಲ್ಲ ಬಿಟ್ಕೊಂಡು ಒಂಥರ ಟೇಸ್ಟು ಹೇಳಕ್ಕಾಗಲ್ಲ, ತಿಂದ್ರೇನೆ ಗೊತ್ತಾಗೋದು. ಸೂಪರ್. ಸ್ಲೈಸ್ ಟ್ರೈ ಮಾಡ್ತಾ ಇದ್ದೀನಿ. ಸ್ಲೈಸ್ ಅಂದ್ರೆ ಏನಂದ್ರೆ ಮೀನ್ ಪಾರ್ಟ್ಸ್ನ ಕಟ್ ಮಾಡ್ಬಿಟ್ಟು ಅದನ್ನ ತವಾ ಮೇಲೆ ಫ್ರೈ ಮಾಡಿರ್ತಾರೆ ಅಷ್ಟೇ ಸ್ಲೈಸ್ ಅಂದ್ರೆ. ಇದ್ರಲ್ಲೂ ಮುಳ್ಳುಗಳಿರ್ತವೆ, ನೋಡ್ಕೊಂಡು ತಿನ್ಬೇಕು. ಎಲ್ಲ ದೊಡ್ಡವ್ರು ಎದುರಿಸ್ತಾ ಇರ್ತಾರೆ, ಏನಪ್ಪ ಮೀನ್ ತಿನ್ಬೇಕಾದ್ರೆ ಹುಷಾರಾಗಿ ತಿನ್ನೋ, ಮುಳ್ಳುಗಳಿರ್ತವೆ, ಗಂಡಕ್ಕೆ ಸಿಗಾಕಬಿಡ್ತವೆ, ಆಪರೇಷನ್ ಮಾಡಿಸ್ಬೇಕಾಯ್ತದೆ ಅಂತ. ಬೇಡ, ತಿಂದ ಅಯ್ಯೋ ತಿಂದಬಿಟ್ಟೆ. ಹೆಂಗೈತಿ ರಿವ್ಯೂ ಹೇಳಿಲ್ಲ, 1 ನಿಮಿಷ ಮತ್ತೆ ಹೇಳ್ತೀನಿ. ಸೇಮ್ ಟೇಸ್ಟ್, ಎರಡು ಸೇಮ್ ಟೇಸ್ಟ್. ಅದು ಇದು ಡಿಫ್ರೆಂಟ್ ಇಲ್ಲ, ಬಟ್ ನೋಡಕ್ಕಷ್ಟೇ ಡಿಫ್ರೆಂಟು. ಎರಡು ಒಂದೇ ತರ ಐತೆ, ಎರಡು ಸಕ್ಕತ್ತಾಗೈತೆ. ಸೂಪರ್, ಕ್ರೇಜಿ ಮಾತ್ರ. ದುಡ್ಡಿಗೆ ತಕ್ಕಂಗೆ ಮೀನು. ನನಗೆ ಫುಡ್ ಲಾಗ್ ಅಷ್ಟೊಂದು ಮಾಡಕ್ ಬರಲ್ಲ, ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ರೀತಿ ತೋರಿಸಿ. ಇನ್ನೂ ಜಾಸ್ತಿ ಫುಡ್ ಲಾಗ್ಗಳು ಮಾಡೋಣ ಗಾಯ್ಸ್. ಸೊ ಈಗ ಸ್ಲೈಸು ಮತ್ತು ಮೀನು ಎರಡು ತಿನ್ಬಿಟ್ಟು ನಿಮಗೆ ನೆಕ್ಸ್ಟು ತಿಳಿಸ್ತೀನಿ, ಸಿಗೋಣ. ಗೈಸ್, ಇದು ಯಾವುದೇ ಥರ ಪೇಡ್ ಪ್ರಮೋಷನ್ ಅಲ್ಲ. ಸೊ ಪೇಡ್ ಪ್ರಮೋಷನ್ ಅದು ಇದು ಅಂತ ಕಮೆಂಟಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ ಗೈಸ್. ಸೊ ನನಗೆ ಪ್ಲೇಸ್ ಇಷ್ಟ ಆಯಿತು ಅಷ್ಟೇ, ಅದಕ್ಕೆ ಪ್ರಮೋಟ್ ಮಾಡ್ತಾ ಇದ್ದೀನಿ, ಅಂದರೆ ತಿಳಿಸ್ತಾ ಇದ್ದೀನಿ ವಿಷಯನ. ಯಾವುದೇ ಥರ ದುಡ್ಡು ಇಸ್ಕೊಂಡು ಪ್ರಮೋಷನ್ ಮಾಡ್ತಾಯಿಲ್ಲ. ನೀವು ಬನ್ನಿ, ಟ್ರೈ ಮಾಡಿ ಒಂದ್ಸಲಿ, ಚೆನ್ನಾಗೈತೆ ಅಷ್ಟೇ ಗೈಸ್. ಹಿಂಗೆ ಹೋದ್ರೆ ಈ ಕಡೆ ಕೊಪ್ಪ ಸಿಗುತ್ತೆ, ಆ್ಯಂಡ್ ಹಿಂಗೆ ಹೋದ್ರೆ ಮದ್ದೂರು ಸಿಗುತ್ತೆ. ಮದ್ದೂರಿಂದ ಕೊಪ್ಪಗೆ ಹೋಗೋ ರೋಡಲ್ಲಿ ನಿಮಗೆ ಮಧ್ಯದಲ್ಲೇ ಅಂಗಡಿ ಸಿಗುತ್ತೆ, ದೇಶಹಳ್ಳಿ ಅಂತ. ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ ಅದು. ಸೊ ನಿಮಗೆ ಕೊಪ್ಪದಿಂದ ಮದ್ದೂರ್ಗೆ ಹೋಯ್ತಾ ಇದ್ರೆ ಈ ಕಡೆ ಬಲಗಡೆ ಸಿಗುತ್ತೆ, ಅಥವಾ ಮದ್ದೂರಿಂದ ಕೊಪ್ಪಗೆ ಹೋಯ್ತಾ ಇದ್ರೆ ಎಡಗಡೆ ಸಿಗುತ್ತೆ. ಈ ಥರ ಇಂಟರ್ಫಿಯರ್ ಸಿಗುತ್ತೆ, ಔಟ್ಸೈಡ್ ಈ ಥರ ಕಾಣುತ್ತೆ. ವಿಸಿಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಪ್ರೆಸೆಂಟ್ಲಿ ನಾವೀಗ ಮಂಡ್ಯ ಸಿಟಿ ಒಳಗಿದ್ದೀವಿ ಗೈಸ್. ಹಾಸ್ಪಿಟಲ್ ಸ್ವಲ್ಪ ಕೆಲಸ ಇತ್ತು ಅಂತ ಹಾಸ್ಪಿಟ್ಲ್ ಕಡೆ ಬಂದಿದ್ದು. ಈಗ ಹಾಸ್ಪಿಟ್ಲ್ ಕೆಲಸ ಮುಗೀತು, ಆ್ಯಂಡ್ ಹೋಗಿ ಜ್ಯೂಸ್ ಗೀಸನ್ನ ಕುಡ್ಕೊಂಡು ಮನೆ ಕಡೆಗೆ ಹೊರಡಬೇಕು.